ಅನೇಕ ಜನರಿಗೆ ವೈದ್ಯಕೀಯ ಪರೀಕ್ಷೆಗಳು ಸಾಮಾನ್ಯವಾಗಿದ್ದರೂ ಸಹ ದೀರ್ಘಕಾಲದ ದೇಹ ನೋವು ಮತ್ತು ನಿರಂತರ ದಣಿವು ಕಾಣಿಸಿಕೊಳ್ಳುತ್ತದೆ. ಇದನ್ನು ದೀರ್ಘಕಾಲದ ನೋವು ಅಂದರೆ ಕ್ರಾನಿಕ್ ಪೇಯ್ನ್ ಎಂದು ಕರೆಯಲಾಗುತ್ತದೆ. ನೋವು ಹೇಗೆ ಅನುಭವವಾಗುತ್ತದೆ ಮತ್ತು ಅದು ಹೇಗೆ ಮುಂದುವರಿಯುತ್ತದೆ ಎಂಬುದರಲ್ಲಿ ಮನಸ್ಸಿನ ಪಾತ್ರ ಬಹಳ ಶಕ್ತಿಶಾಲಿಯಾಗಿದೆ. ಕೆಲವು ನೋವುಗಳಿಗೆ ಸ್ಪಷ್ಟವಾದ ವೈದ್ಯಕೀಯ ಕಾರಣ ಕಂಡುಬರುವುದಿಲ್ಲ. ಇಂತಹ ನೋವುಗಳು ಹೆಚ್ಚಾಗಿ ಒತ್ತಡ, ಆತಂಕ ಅಥವಾ ಭಾವನಾತ್ಮಕ ಸಂಕಷ್ಟಗಳಿಗೆ ಸಂಬಂಧಿಸಿರುತ್ತವೆ. ಇದನ್ನು ಮಾನಸಿಕ ಕಾರಣಗಳಿಂದ ಉಂಟಾಗುವ ನೋವು ಅಂದರೆ ಸೈಕೋಜೆನಿಕ್ ಪೇಯ್ನ್ ಎಂದು ಕರೆಯಲಾಗುತ್ತದೆ. ಇದು ಸಾಮಾನ್ಯವಾಗಿ ತಲೆನೋವು, ದೇಹ ನೋವು ಅಥವಾ ಹೊಟ್ಟೆ ನೋವಿನ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ. ಸೊಮ್ಯಾಟಿಕ್ ಸಿಂಪ್ಟಮ್ಗೆ ಸಂಬಂಧಿಸಿದ ನೋವಿನಲ್ಲಿ ನೋವು ನಿಜವಾಗಿರುತ್ತದೆ, ಆದರೆ ಅತಿಯಾದ ಚಿಂತೆ ಮತ್ತು ಭಯವು ನೋವನ್ನು ಇನ್ನಷ್ಟು ಹೆಚ್ಚಾಗಿ ಅನುಭವಿಸುವಂತೆ ಮಾಡುತ್ತದೆ. ದೀರ್ಘಕಾಲದ ಬೆನ್ನು ನೋವು, ಕುತ್ತಿಗೆಯ ನೋವು, ಮೈಗ್ರೇನ್ ಅಥವಾ ಫೈಬ್ರೋಮಯಾಲ್ಜಿಯಾ ಮೊದಲಾದ ಸ್ಥಿತಿಗಳು ನಿದ್ರೆ, ಮನಸ್ಥಿತಿ ಮತ್ತು ದಿನನಿತ್ಯದ ಜೀವನವನ್ನು ಪ್ರಭಾವಿಸುತ್ತವೆ. ಫೈಬ್ರೋಮಯಾಲ್ಜಿಯಾದಲ್ಲಿ ದೇಹದಾದ್ಯಂತ ನೋವು, ದಣಿವು ಮತ್ತು ಸರಿಯಾದ ನಿದ್ರೆಯ ಕೊರತೆ ಕಾಣಿಸಿಕೊಳ್ಳುತ್ತದೆ. ಡಿಪ್ರೆಷನ್ ಅಂದರೆ ನಿರಾಶೆ ಮತ್ತು ಆತಂಕ ಸಹ ಸಾಮಾನ್ಯವಾಗಿ ದೇಹ ನೋವಿಗೆ ಕಾರಣವಾಗುತ್ತವೆ. ಡಿಪ್ರೆಷನ್ನಿಂದ ದೇಹ ಭಾರವಾಗಿ ಅನಿಸುವುದು ಮತ್ತು ಸ್ನಾಯು ನೋವು ಉಂಟಾಗಬಹುದು. ಆತಂಕದಿಂದ ಎದೆನೋವು, ಹೊಟ್ಟೆ ನೋವು ಅಥವಾ ಒತ್ತಡದಿಂದ ಉಂಟಾಗುವ ತಲೆನೋವು ಕಾಣಿಸಿಕೊಳ್ಳಬಹುದು. ಕೆಲವೊಮ್ಮೆ ಆಘಾತಕಾರಿ ಅನುಭವಗಳು ಅಥವಾ PTSD ನಂತರವೂ ನೋವು ಮುಂದುವರಿಯಬಹುದು. ಕೆಲವು ಜನರಲ್ಲಿ ಎಲ್ಲಾ ವರದಿಗಳು ಸಾಮಾನ್ಯವಾಗಿದ್ದರೂ ಸಹ ನೋವು ಮುಂದುವರಿಯುತ್ತದೆ. ಇದನ್ನು ವೈದ್ಯಕೀಯವಾಗಿ ವಿವರಿಸಲಾಗದ ನೋವು ಎಂದು ಕರೆಯಲಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ಒತ್ತಡವೇ ನೋವನ್ನು ಸಕ್ರಿಯವಾಗಿರಿಸುತ್ತದೆ. ನೆನಪಿಡಿ, ದೀರ್ಘಕಾಲದ ನೋವು ಮತ್ತು ದಣಿವು ನಿಜವಾದ ಸಮಸ್ಯೆಗಳೇ. ಮನಸ್ಸು ಮತ್ತು ದೇಹ ಎರಡನ್ನೂ ಒಂದೇ ಸಮಯದಲ್ಲಿ ಚಿಕಿತ್ಸೆ ನೀಡುವುದರಿಂದ ನೋವು ಕಡಿಮೆಯಾಗುತ್ತದೆ, ಶಕ್ತಿ ಹೆಚ್ಚುತ್ತದೆ ಮತ್ತು ಜೀವನದ ಗುಣಮಟ್ಟ ಸುಧಾರಿಸುತ್ತದೆ.